ಮಹಾಕದನದಲ್ಲಿ ಮೇಜರ್ ಟ್ವಿಸ್ಟ್, ಲಾಸ್ಟ್ ಮಿನಿಟ್ ತನಕ ರೋಚಕ ಫೈಟ್ ಫಿಕ್ಸ್. ಏಕನಾಥ್ ಶಿಂದೆಗೆ ಚೆಕ್ಮೇಟ್ ಇಟ್ರ ಉದ್ಧವ್ ಠಾಕ್ರೆ. ನೋಡೋಣ ಕ್ಲೈಮ್ಯಾಕ್ಸ್ ಕದನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾರಾಷ್ಟ್ರ ರಾಜಕೀಯ ಕದನದಲ್ಲಿ ಮೇಜರ್ ತಿರುವು ಸಿಕ್ಕಿದೆ. ಸಿಎಂ ಉದ್ಧವ್ ಠಾಕ್ರೆಗೆ ಏಕನಾಥ್ ಶಿಂದೆ ಚೆಕ್ಮೇಟ್ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆ ಬಿಟ್ಟಿರೋ ಬಾಣಕ್ಕೆ ಉದ್ಧವ್ ಠಾಕ್ರೆ ತಂತ್ರ ಬುಡಿಸಾಗಿದೆ. ಯಾಕಂದ್ರೆ ನಂಬರ್ ಗೇಮ್ ಆಟದಲ್ಲಿ ಶಿಂದೆಯದ್ದೇ ಮೇಲುಗೈಯಾಗೋ ಎಲ್ಲಾ ಸಾಧ್ಯತೆ ಇದೆ. ಇಷ್ಟಕ್ಕೂ ಏಕನಾಥ್ ಶಿಂದೆ ಕ್ಯಾಂಪ್ನಲ್ಲಿ ಶಿವಸೇನೆಯ 55 ಶಾಸಕರ ಪೈಕಿ 38 ಶಾಸಕರು ಇದ್ದಾರೆ. ಹೀಗಾಗಿ ಶಿಂದೆಗೆ ಮಹಾಬಲ ಸಿಕ್ಕಿದ್ದು ಅಸ್ಸಾಂನ ಗ್ವಾಟಿಯ ರ್ಯಾಡಿಸನ್ ಹೋಟೆಲ್ನಲ್ಲಿ ರೆಬೆಲ್ ಶಾಸಕರು ಇದ್ದಾರೆ. ಈ ಮೂಲಕ ಏಕನಾಥ್ ಶಿಂದೆಗೆ ಶಿವಸೇನೆ ಪಕ್ಷದ 2/3 ಶಾಸಕರ ಸಾಥ್ ಸಿಕ್ಕಂತಾಗಿದೆ. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗುವಷ್ಟು ಬೆಂಬಲ ಇದೆ. ಸದ್ಯ ಉದ್ಧವ್ಗೆ ಶಿವಸೇನೆಯ 17 ಶಾಸಕರ ಬೆಂಬಲವಿದೆ. ಏಕನಾಥ್ ಶಿಂದೆ ವಿರುದ್ಧ ಶಿವಸೇನೆ ಸಮರ ಸಾರಿದ್ದು ಎಸ್ಎಲ್ಪಿ ನಾಯಕ ಸ್ಥಾನದಿಂದ ಏಕನಾಥ್ ಶಿಂದೆಗೆ ಗೇಟ್ ಪಾಸ್ ನೀಡಿದೆ. ಏಕನಾಥ್ ಶಿಂದೆ ಬದಲಿಗೆ ಅಜಯ್ ಚೌಧರಿಗೆ ಎಸ್ಎಲ್ಪಿ ನಾಯಕ ಸ್ಥಾನ ನೀಡಿ ಅನುಮೋದನೆ ಕೊಡಲಾಗಿದೆ. ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ನರಹರಿ ಜೀರವಾಲೆ ಅನುಮೋದನೆ ನೀಡಿದ್ದಾರೆ. ಅಲ್ಲದೆ ಡೆಪ್ಯೂಟಿ ಸ್ಪೀಕರ್ನಿಂದ ಶಿವಸೇನೆ ಪಕ್ಷದ ಕಚೇರಿಗೆ ಪತ್ರ ರವಾನೆಯಾಗಿದ್ದು ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಶಾಸಕ ಅಜಯ್ ಚೌಧರಿ ಎಸ್ಎಲ್ಪಿ ನಾಯಕ ಸ್ಥಾನದಿಂದ ಏಕನಾಥ್ ಶಿಂದೆ ತೆಗೆಯಲು ಹೇಳಿದ್ದಾರೆ. ಇಷ್ಟೇ ಅಲ್ಲ, ರೆಬೆಲ್ ಲೀಡರ್ ಏಕನಾಥ್ ಶಿಂದೆಗೆ ಸಿಎಂ ಉದ್ಧವ್ ಠಾಕ್ರೆ ಖಡಕ್ ಸಂದೇಶ ನೀಡಿದ್ದಾರೆ. ಕೊನೆ ಕ್ಷಣದವರೆಗೂ ನಾನು ಹೋರಾಡ್ತೇನೆ. ಸರ್ಕಾರಿ ನಿವಾಸ ಬಿಟ್ಟಿದ್ದೇನೆ, ಹೋರಾಟ ಬಿಟ್ಟಿಲ್ಲ. ಅಧಿಕಾರ ಇಂದು ಬರುತ್ತೆ, ನಾಳೆ ಹೋಗಲಿದೆ. ಪಕ್ಷ ಉಳಿಯಬೇಕಿದೆ. ನಾನು ರಾಜೀನಾಮೆಗೆ ಸಿದ್ಧ. ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ನೀಡಲು ರೆಡಿ. ಬಿಜೆಪಿ ವಿರುದ್ಧ ಕೊನೆಯ ಕ್ಷಣದವರೆಗೂ ಹೋರಾಟ ಮಾಡ್ತೇನೆ ಅಂತ ಮುಂಬೈನ ಶಿವಸೇನೆ ಭವನದಲ್ಲಿ ಉದ್ಧವ್ ಮೆಸೇಜ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಗುವಾಹಟಿಯ ರ್ಯಾಡಿಸನ್ ಹೋಟೆಲ್ನಲ್ಲಿರೋ ರೆಬೆಲ್ ಶಾಸಕರಿಗೆ ಒಂದು ದಿನಕ್ಕೆ ಲಕ್ಷ ಖರ್ಚು ಮಾಡಲಾಗ್ತಿದೆ. ಅದು ಕೂಡ ರ್ಯಾಡಿಸನ್ ಹೋಟೆಲ್ನಲ್ಲಿ ಬಂಡಾಯ ಶಾಸಕರಿಗೆ 7 ದಿನಕ್ಕೆ ಆಗುವಷ್ಟು 70 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ಇಷ್ಟೇ ಅಲ್ಲ, ಶಾಸಕರಿಗೆ ಪ್ರತಿದಿನ 8 ಲಕ್ಷ ರೂಪಾಯಿ ಖರ್ಚಾಗ್ತಿದೆ. ಸದ್ಯ 7 ದಿನಗಳಿಗೆ ಒಟ್ಟು 56 ಲಕ್ಷ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಇನ್ನು ಮಹಾರಾಷ್ಟ್ರದ ವಿಕಾಸ್ ಅಘಾಡಿ ಸರ್ಕಾರ ಆತಂಕದಲ್ಲಿದೆ. ಆದರೆ ಕಾಂಗ್ರೆಸ್ ಶಾಸಕರಲ್ಲಿ ಯಾವುದೇ ಆತಂಕ ಇಲ್ಲ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಮುಂಬೈ ನಗರದಲ್ಲಿ ಮಾತನಾಡಿದ ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿ ಎಚ್.ಕೆ. ಪಾಟೀಲ್, ಬಿಜೆಪಿ ಆಪರೇಷನ್ ಕಮಲ ಮಾಡಿ ಬಿರುಕು ಮೂಡಿಸಿದೆ. ಕೇಂದ್ರ ಸರ್ಕಾರ ಇಡಿ, ಸಿಬಿಐ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಶಿವಸೇನೆಯ ಶಾಸಕರು ಹೋಗಿರುವುದರ ಹಿಂದೆ ಬಿಜೆಪಿ ಕೈವಾಡವಿದೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ಉಸ್ತುವಾರಿ ಎಚ್.ಕೆ. ಪಾಟೀಲ್ ಆರೋಪಿಸಿದ್ದಾರೆ. ಎಂವಿಎ ಸರ್ಕಾರ ಬೀಳಿಸಲು ಬಿಜೆಪಿಯಿಂದ ಹುನ್ನಾರ ನಡೆಸಲಾಗುತ್ತಿದೆ. ಶಿವಸೇನೆ ಶಾಸಕರು ಇನ್ನೂ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ರಾಜಕೀಯ ಕುತಂತ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇದು ದೊಡ್ಡ ಧಕ್ಕೆ. ಶಿವಸೇನಾ ಶಾಸಕರ ಜೊತೆ ನಿರಂತರ ಚರ್ಚೆ ನಡೆಯುತ್ತಿದೆ. ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಾಗಿ ಒಂದೆಡೆ ಇದ್ದೇವೆ ಅಂತ ಎಚ್.ಕೆ. ಪಾಟೀಲ್ ಗುಡುಗಿದ್ದಾರೆ. ಇತ್ತ ಮಹಾ ವಿಕಾಸ್ ಅಘಾಡಿ ಸರ್ಕಾರವೀಗ ಬಂಡಾಯ ಶಾಸಕರಿಂದಾಗಿ ಪತರುಗುಟ್ಟುವಂತಾಗಿದೆ. ಹೀಗಾಗಿ ಇದರ ಮಧ್ಯೆ ಗುವಾಹಟಿಯಲ್ಲಿರೋ ಬಂಡಾಯ ಶಾಸಕರು ಏಕನಾಥ್ ಶಿಂದೆಯನ್ನ ನಮ್ಮ ನಾಯಕ ಎಂದು ಆಯ್ಕೆ ಮಾಡಿವೆ. ಬಳಿಕ ಮಾತನಾಡಿದ ಶಿಂದೆ, ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿದ್ದು ನಾನು ತೆಗೆದುಕೊಂಡ ನಿರ್ಧಾರ ಐತಿಹಾಸಿಕ ನಿರ್ಧಾರ ಎಂದು ಹೊಗಳಿದ್ದಾರೆ. ನನಗೆ ಅವರ ಸಹಾಯ ಯಾವಾಗ ಬೇಕೋ ಆವಾಗ ಅವರು ಸಹಕರಿಸಲಿದ್ದಾರೆ ಅಂತ ಏಕನಾಥ್ ಶಿಂದೆ ಹೇಳಿದ್ದಾರೆ. ಶಿವಸೇನೆಯ ಶಾಸಕರು ಬಂಡಾಯವಿದ್ದು ಗುವಾಹಟಿಯಲ್ಲಿದ್ದರೂ ಸಹ ಎನ್ಸಿಪಿ ನಾಯಕ ಶರದ್ ಪವಾರ್ ಈಗಲೂ ಉದ್ಧವ್ ಠಾಕ್ರೆ ಸರ್ಕಾರ ಉಳಿಯಲಿದೆ ಅನ್ನೋ ವಿಶ್ವಾಸದಲ್ಲೇ ಇದ್ದಾರೆ. ನಿನ್ನೆ ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪವಾರ್, ಮೈತ್ರಿ ಪಕ್ಷಗಳು ಈಗಲೂ ಠಾಕ್ರೆ ಅವರ ಸರ್ಕಾರ ಸ್ಥಿರವಾಗಿರಲು ಬಯಸುತ್ತವೆ. ಬಂಡಾಯ ಶಾಸಕರು ಗುವಾಹಟಿಯಿಂದ ಮುಂಬೈಗೆ ವಾಪಸ್ಸಾದ ಬಳಿಕ ಇಡೀ ಚಿತ್ರಣವೇ ಬದಲಾಗಲಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮಹಾ ಸಮರದಲ್ಲಿ ಕ್ಷಣಕ್ಕೂ ತಿರುವು, ದೇಶದ ಗಮನ ಸೆಳೆದ ಮಹಾವಾರ್. ಠಾಕ್ರೆಗೆ ರೆಬೆಲ್ಸ್ ಕೊಟ್ಟ ಖಡಕ್ ಸಂದೇಶವೇನು? ಯಾವ ಹಂತದಲ್ಲಿದೆ ಮಹಾ ರಾಜಕೀಯ ಗುದ್ದಾಟ? ನೋಡೋಣ ಬಿಗ್ ಹೈಡ್ರಾಮಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ನಾನು ಯಾವುದೇ ಕಾರಣಕ್ಕೂ ಸೋಲೊಪ್ಪಿಕೊಳ್ಳೋದಿಲ್ಲ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಖಡಕ್ ಆಗಿ ಹೇಳಿದ್ದಾರೆ. ಮುಂಬೈನಲ್ಲಿ ಮಾತನಾಡಿದಂತಹ ಸಂಜಯ್ ರಾವತ್, ನಾವು ಅವರಿಗೆ ವಾಪಸ್ ಬರೋದಕ್ಕೆ ಅವಕಾಶ ನೀಡಿದ್ದೇವೆ, ಎಲ್ಲದಕ್ಕೂ ನಾವು ಸಿದ್ಧರಾಗಿದ್ದೇವೆ. ಮಹಾ ಅಘಾಡಿ ಸರ್ಕಾರ ಸುಭದ್ರವಾಗಿದೆ. ವಿಶ್ವಾಸ ಮತ ಯಾಚನೆಯಲ್ಲಿ ನಾವು ಗೆದ್ದೇ ಗೆಲ್ತೇವೆ. ಈಗಾಗಲೇ ನಾವು ಏನ್ ಮಾಡಬೇಕು ಅದನ್ನ ಮಾಡಿದ್ದೇವೆ ಅಂತ ಸಂಜಯ್ ರಾವತ್ ಖಡಕ್ ಆಗಿ ಶಿಂಧೆ ಟೀಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಶರದ್ ಪವಾರ್ ಹಾಗೂ ಸಿಎಂ ಉದ್ಧವ್ ಠಾಕ್ರೆ ನಿರಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ಏನ್ ಮಾಡಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಇದಾದ ಬಳಿಕ ಮುಂಬೈನಲ್ಲಿ ಮಾತನಾಡಿದಂತಹ ಸಂಜಯ್ ರಾವತ್, ಕಾಂಗ್ರೆಸ್ ಕೂಡ ನಮ್ಮ ಪರವಾಗಿ ನಿಂತಿದೆ, ಬೀದಿಯಲ್ಲಿ ಹೋರಾಟಕ್ಕೆ ಬಂದರೂ ನಾವು ಗೆದ್ದೇ ಗೆಲ್ತೇವೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಕಡ್ಡಿ ಮುರಿದಂತೆ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲ, ಬಂಡಾಯ ಶಾಸಕರು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ವಾರ್ನಿಂಗ್ ನೀಡಿದ್ದಾರೆ. ಇನ್ನು ಮಹಾರಾಷ್ಟ್ರ ಅಧಿಪತ್ಯಕ್ಕಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದ್ಯಾ? ಏಕನಾಥ್ ಶಿಂದೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಶಿಂಧೆ ಸಂಖ್ಯಾಬಲ ಹೆಚ್ಚಳದ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದ್ದು, ರಾಜಕೀಯ ಹೈಡ್ರಾಮಾದ ನಡುವೆ ಕೇಸರಿ ಪಡೆ ಹೊಸ ಗೇಮ್ ಶುರು ಮಾಡಿದೆ. ಶಿಂಧೆ ಜೊತೆ ಕೈ ಜೋಡಿಸುವ ಬಗ್ಗೆ ತೆರೆಮರೆಯಲ್ಲಿ ತಂತ್ರ ರೂಪಿಸಿದೆ. ಅಲ್ಲದೆ ಶಿಂಧೆಗೆ ದೊಡ್ಡ ಪಟ್ಟವನ್ನ ಕಟ್ಟಿ ಉದ್ಧವ್ ಠಾಕ್ರೆಗೆ ಪಾಠ ಕಲಿಸಲು ಕಮಲ ಪಡೆ ಸಜ್ಜಾಗಿದೆ ಎನ್ನಲಾಗ್ತದೆ. ಮಹಾರಾಷ್ಟ್ರದಲ್ಲಿ ಹೊಸ ಮೈತ್ರಿ ಸರ್ಕಾರ ಫಿಕ್ಸ್ ಆಗುತ್ತಾ? ನಾಳೆಗೆ ಶಿಂಧೆ ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲ, ಇದೇ ಶನಿವಾರದಂದೇ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಕೂಡ ಇದೆ. ಹೊಸ ಸರ್ಕಾರ ರಚನೆಗೆ ಶಿಂಧೆ ಕ್ಯಾಂಪ್ ಒಲವು ತೋರಿದ್ದು ಈಗಾಗಲೇ ಮೈತ್ರಿ ಮಾತುಕತೆ ಬಹುತೇಕ ಅಂತ್ಯವಾಗಿದೆ ಎನ್ನಲಾಗ್ತಾ ಇದೆ. ಆದ್ರೆ ಯಾರಿಗೆ ಯಾವ ಪಟ್ಟ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಹೊಸ ಸರ್ಕಾರ ರಚನೆಯಾದ್ರೆ ಏಕನಾಥ್ಗೆ ಯಾವ ಹುದ್ದೆ ಸಿಗುತ್ತೆ ಅನ್ನೋದು ಭಾರಿ ಕುತೂಹಲಕ್ಕೆ ಕೆರಳಿಸಿದೆ. ಬಿಜೆಪಿ ಜೊತೆ ಸೇರಿದ್ರೆ ಏಕನಾಥ್ ಶಿಂದೆಗೆ ಬಂಪರ್ ಹುದ್ದೆ ಸಿಗುತ್ತಾ, ಅಥವಾ ಫಡ್ನವೀಸ್ ಮುಖ್ಯಮಂತ್ರಿಯಾದ್ರೆ ಶಿಂಧೆ ಪಾತ್ರ ಏನು? ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ತಾರಾ ಏಕನಾಥ್ ಶಿಂಧೆ ಅನ್ನೋ ಬಗ್ಗೆ ಇದೀಗ ಪ್ರಶ್ನೆ ಎದ್ದಿದ್ದು ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಅನರ್ಹತೆ ಅಸ್ತ್ರದ ಬಗ್ಗೆ ನಾವು ಕೇರ್ ಮಾಡಲಿಲ್ಲ, ಇಲ್ಲಿ ನಮ್ಮದೇ ದರ್ಬಾರ್ ಅಂತ ಉದ್ಧವ್ ಠಾಕ್ರೆಗೆ ರೆಬಲ್ಸ್ ಟೀಮ್ನ ನಾಯಕ ಏಕನಾಥ್ ಶಿಂದೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಠಾಕ್ರೆಗೆ ಬಹುಮತ ಇಲ್ಲದಿದ್ದಾಗ ಅನರ್ಹತೆ ಮಾತು ಎಲ್ಲಿಂದ ಬಂತು? ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ, ಬಿಜೆಪಿ ಯಾವುದೇ ಆಪರೇಷನ್ ಮಾಡಿಲ್ಲ ಅಂತ ಏಕನಾಥ್ ಶಿಂದೆ ಗುಡುಗಿದ್ದಾರೆ. ದಿನದಿಂದ ದಿನಕ್ಕೂ ಸಿಎಂ ಉದ್ಧವ್ ಠಾಕ್ರೆ ಬಣದಲ್ಲಿ ವಿಕೆಟ್ ಪತನ ಆಗ್ತಾನೆ ಇದೆ. ಸರ್ಕಾರ ಉಳಿಸಿಕೊಳ್ಳಲು ಠಾಕ್ರೆ ಪರದಾಡ್ತಾ ಇರುವಂತಹ ಬೆನ್ನಲ್ಲೇ ಶಾಸಕರು ಶಾಕ್ ಕೊಡ್ತಿದ್ದಾರೆ. ಇದೀಗ ಮತ್ತೊಬ್ಬ ಶಾಸಕ ದಿಲೀಪ್ ಲಂಢೆ ಗುವಾಹಟಿಯ ಹೋಟೆಲ್ಗೆ ತೆರಳಿದ್ದಾರೆ. ಈ ಮೂಲಕ ಏಕನಾಥ್ ಶಿಂದೆ ಟೀಮ್ಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಗೆ ನಮ್ಮ ವಿರೋಧವಿದೆ, ನಮ್ಮ ನಿಲುವು ಅಚಲ, ನಿರ್ಧಾರ ಬದಲಾಗುವುದಿಲ್ಲ ಅಂತ ಉದ್ಧವ್ ಠಾಕ್ರೆಗೆ ಶಿಂದೆ ಮತ್ತು ಗ್ಯಾಂಗ್ ಖಡಕ್ ಸಂದೇಶ ರವಾನಿಸಿದೆ. ನಮ್ಮದು ಹಿಂದುತ್ವದ ಆಧಾರದ ಮೇಲೆ ಮೈತ್ರಿ ರಚನೆ ಆಗುತ್ತೆ ಎಂದು ಹೇಳಿದ್ದಾರೆ. ಈ ಮಾತನ್ನ ಗಮನಿಸಿದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಉದ್ಧವ್ ಠಾಕ್ರೆ ವಿರುದ್ಧ ರೆಬೆಲ್ಸ್ ಟೀಮ್ನ ನಾಯಕ ಏಕನಾಥ್ ಶಿಂಧೆ ಬಹಿರಂಗವಾಗಿಯೇ ಸಮರ ಸಾರಿದ್ದಾರೆ. ನಮ್ಮ ಹೋರಾಟ ಉದ್ಧವ್ ವಿರುದ್ಧ, ಶಿವಸೇನೆ ವಿರುದ್ಧವಲ್ಲ. ನಮ್ಮ ಹೋರಾಟ ಅನ್ಯಾಯದ ವಿರುದ್ಧ, ಶಿವಸೇನೆ ವಿರುದ್ಧವಲ್ಲ. ನಿನ್ನೆ, ಇಂದು, ನಾಳೆ ಯಾವತ್ತಿಗೂ ನಾನು ಬಾಳಾ ಠಾಕ್ರೆ ಶಿಷ್ಯ. ನಾವೆಲ್ಲ ಎಂದೆಂದಿಗೂ ಬಾಳಾ ಸಾಹೇಬ್ ಠಾಕ್ರೆ ಸೈನಿಕರೇ. ಪ್ರತ್ಯೇಕ ಶಿವಸೇನೆಯಾಗಿ ಗುರುತಿಸಿಕೊಳ್ಳೋಕೆ ಇಷ್ಟವಿಲ್ಲ. ನಾವು ಎಂದಿಗೂ ಶಿವಸೇನೆಯ ಕಟ್ಟಾಳುಗಳೇ ಅಂತ ಉದ್ಧವ್ ವಿರುದ್ಧ ಶಿಂಧೆ ಗುಡುಗಿದ್ದಾರೆ. ಸಿಸಿ ಕ್ಯಾಮೆರಾ ಹೇಳಿತ್ತು ಡೆಡ್ಲಿ ರಾಬರಿಯ ಕಥೆ. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಕಿರಾತಕರು ಅಂದರ್. ಕೆರಳಿದ ಕಾಂಗ್ರೆಸ್ ಖಾಕಿ ಗರಂ. ಹೋಟೆಲ್ ಮಾಲೀಕರು ನೀಡಿರುವ ಡೆಡ್ ಲೈನ್ ಏನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಸಿಸಿಬಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಡ್ರಗ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ ಇಬ್ಬರು ನೈಜೀರಿಯನ್ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ಬಳಿ 8 ಲಕ್ಷ ಬೆಲೆ ಬಾಳುವ 80 ಗ್ರಾಂ ತೂಕದ ಎಂಡಿಎಂಎ ಕ್ರಿಸ್ಟಲ್ ಮತ್ತು ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ. ಇನ್ನು ಆರೋಪಿಗಳು 5 ವರ್ಷದ ಹಿಂದೆ ವಿದ್ಯಾರ್ಥಿ ವೀಸಾದ ಅಡಿ ಭಾರತಕ್ಕೆ ಬಂದಿದ್ರು. ಆದರೆ ಬಾಣಸವಾಡಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರು. ಅದು ಕೂಡ 1 ಗ್ರಾಂ ಡ್ರಗ್ಸ್ ಅನ್ನ 5,000ಕ್ಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ಸೇಲ್ ಮಾಡಿದ್ರು.
ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ ಯೋಜನೆ ಖಂಡಿಸಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಇವತ್ತು ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದು ಕೂಡ ಕಾಂಗ್ರೆಸ್ ಭವನದಿಂದ ರಾಜಭವನದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು. ರಾಜ್ಯದಲ್ಲಿ ತಣ್ಣಗಾಗಿದ್ದ ಪಠ್ಯ ಪರಿಷ್ಕರಣೆಯ ಗುದ್ದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಚಕ್ರತೀರ್ಥ ಸಮಿತಿಯ ತಪ್ಪು ತಿದ್ದಲು ಮುಖ್ಯಮಂತ್ರಿ ಸೂಚನೆಯಂತೆ ಮತ್ತೊಂದು ಸಮಿತಿ ರಚನೆ ಮಾಡಲಾಗಿದೆ. ಈ ಮೂಲಕ ಮತ್ತೆ ಪಠ್ಯ ಎಡವಟ್ಟನ್ನ ತಿದ್ದಲು ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಈ ಸಮಿತಿಯಲ್ಲೂ ತಜ್ಞರು, ಚಿಂತಕರು, ಸಾಹಿತಿಗಳು ಇಲ್ಲ. ಬದಲಿಗೆ ಡಯಟ್ ಪ್ರಾಂಶುಪಾಲರು, ನುರಿತ ಶಿಕ್ಷಕರ ನೇತೃತ್ವದಲ್ಲಿ ಚಕ್ರತೀರ್ಥ ಸಮಿತಿಯ ತಪ್ಪು ತಿದ್ದಲಿದೆ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸದ ವೇಳೆ ಬೆಂಗಳೂರಿನಲ್ಲಿ ಕಳಪೆ ರಸ್ತೆ ಕಾಮಗಾರಿಯನ್ನು ಮಾಡಿ ಬಿಬಿಎಂಪಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಅಲರ್ಟ್ ಆಗಿರುವ ಬಿಬಿಎಂಪಿ 3 ಅಧಿಕಾರಿಗಳಿಗೆ ಶೋಕಸ್ ನೋಟಿಸ್ ಜಾರಿ ಮಾಡಿದೆ. ಪಾಲಿಕೆಯ ಮುಖ್ಯ ಅಭಿಯಂತರ ಪ್ರಹ್ಲಾದ್, ಸ್ಥಳೀಯ EE, AEಗೆ ನೋಟಿಸ್ ನೀಡಿ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸಿರುವುದು ಕಾಣುತ್ತಿದೆ. ಶೀಘ್ರವೇ ವರದಿ ನೀಡುವಂತೆ 3 ಅಧಿಕಾರಿಗಳಿಗೆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಾಗ ರಸ್ತೆ ಕಾಮಗಾರಿ ಮಾಡಿದ್ದು, ಮೋದಿ ಹೋದ ಮೇಲೆ ಅದೇ ರಸ್ತೆ ಗುಂಡಿ ಬಿದ್ದಿದೆ. ಈ ಬಗ್ಗೆ ಸರ್ಕಾರಕ್ಕೆ ಪಿಎಂ ಕಾರ್ಯಾಲಯ ಮಾಹಿತಿ ನೀಡಿದೆ. ರಸ್ತೆ ಗುಂಡಿ ಬೀಳಲು ಕಾರಣ ಏನು, ಕಳಪೆ ಕಾಮಗಾರಿ ಮಾಡಲಾಗಿತ್ತೆ ಎಂಬುದರ ಬಗ್ಗೆ ಪಿಎಂಒ ಮಾಹಿತಿ ಕೇಳಿತ್ತು. ಹೀಗಾಗಿ ಬಿಬಿಎಂಪಿಯಿಂದ ರಸ್ತೆ ಗುಂಡಿ ಮತ್ತು ಕಳಪೆ ಕಾಮಗಾರಿಯ ಬಗ್ಗೆ ತನಿಖೆ ಮಾಡಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಕ್ಫ್ ಬೋರ್ಡ್ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೀವಿ ಅಂದಿರೋ ವಕ್ಫ್ ಬೋರ್ಡ್ಗೆ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ಹೊರಹಾಕಿದೆ. ಮೈದಾನ ವಿಚಾರದಲ್ಲಿ ಇನ್ನೂ ಕಾನೂನು ಹೋರಾಟ ಬಾಕಿ ಇದೆ. ಮೊದಲು ಮದರಾಸಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಿ ಬಾವುಟ ಹಾರಿಸುವ ಮೂಲಕ ದೇಶಭಕ್ತಿಯನ್ನ ತೋರಿಸುವಂತೆ ಕಿಡಿಕಾರಿದೆ. 2011ರ ಜನಸಂಖ್ಯೆ ಆಧಾರದಲ್ಲಿ ವಾರ್ಡ್ಗಳ ಮರು ವಿಂಗಡಣೆ ಮಾಡಲಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ತಿಳಿಸಿದ್ದಾರೆ. 243 ವಾರ್ಡ್ಗಳಿಗೂ ಮತದಾರರನ್ನ ವಿಂಗಡಣೆ ಮಾಡಲಾಗಿದೆ. ಕೆಲ ವಿಧಾನಸಭಾ ಕ್ಷೇತ್ರದಲ್ಲಿ ವಾರ್ಡ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಇದೆ. ಮರು ವಿಂಗಡಿಸಿ ವಾರ್ಡ್ಗಳ ಮ್ಯಾಪ್ ಬಿಡುಗಡೆ ಮಾಡ್ತೇವೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ತಿಳಿಸಿದ್ರು. ಅಲ್ಲದೆ ಮರು ವಿಂಗಡಣೆ ವಿರುದ್ಧ ಆಕ್ಷೇಪಣೆ ಅರ್ಜಿ ಸಲ್ಲಿಸಲು 15 ದಿನ ಅವಕಾಶ ಕೊಡಲಾಗಿದೆ. ಬೆಂಗಳೂರಿನಲ್ಲಿ 24 ಗಂಟೆಯೂ ಹೋಟೆಲ್ ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸಿಎಂ ಭೇಟಿ ಮಾಡಲು ಹೋಟೆಲ್ ಮಾಲೀಕರ ಸಂಘ ನಿರ್ಧರಿಸಿದೆ. ಯಾಕಂದ್ರೆ 24 ಗಂಟೆ ಹೋಟೆಲ್ ಓಪನ್ ಮಾಡೋಕೆ ಪೊಲೀಸ್ ಇಲಾಖೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಹೀಗಾಗಿ ಹೋಟೆಲ್ ಮಾಲೀಕರು ಸಿಎಂ ಭೇಟಿ ಮಾಡಲು ಮುಂದಾಗಿದ್ದು, 15 ದಿನದೊಳಗೆ ಅನುಮತಿ ನೀಡದಿದ್ದರೆ ಸಿಎಂ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಮಾಹಿತಿ ನೀಡಿದ್ದಾರೆ. ಬಿಜೆಪಿ ವಿರುದ್ಧ ಬಂಡೆ ಗರಂ ಆಗಿದ್ದು ಯಾಕೆ? ಅಗ್ನಿಪಥ್ ಯೋಜನೆಗೆ ಎಲ್ಲೆಡೆ ಭಾರಿ ವಿರೋಧ. ಪಾಪಿಗಳ ಕೃತ್ಯ ನೋಡಿ ಇಡೀ ಪಟ್ಟಣವೇ ಶಾಕ್. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಹುಲ್ ಗಾಂಧಿಗೆ ಇಡಿ ವಿಚಾರಣೆ ಕುರಿತು ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ರಾಹುಲ್ ಗಾಂಧಿಗೆ 5 ದಿನ ಪ್ರಶ್ನೆ ಮಾಡುವಂತದ್ದು ಏನಿದೆ? ನನ್ಗೆ ಅರ್ಥವಾಗ್ತಿಲ್ಲ. ನಮ್ಗೆ ನ್ಯಾಯ ದೊರಕ್ತದೆ ಅನ್ನೋ ವಿಶ್ವಾಸವಿದೆ. ನನ್ಗೆ 6 ತಿಂಗಳಲ್ಲಿ ಚಾರ್ಜ್ ಶೀಟ್ ಹಾಕಬೇಕಿತ್ತು. ನೋಡೋಣ ಯಾವಾಗ ಮಾಡ್ತಾರೋ. ಈಗ ನಾನು ಅದೇನು ಉತ್ತರ ಕೊಡ್ಬೇಕೋ ಕೊಡ್ತೇನೆ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ಕೊಟ್ಟ ವೇಳೆ ಕಳಪೆ ರಸ್ತೆ ಕಾಮಗಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಅಂದ್ರೆ ಗುಂಡಿಗಳ ಬಗ್ಗೆ ದೊಡ್ಡ ಅಭಿಯಾನ ಮಾಡಬೇಕು. ಜನರು ತೊಂದರೆಯಾಗ್ತಿದೆ ಅಂದಾಗ ಗುಂಡಿ ಮುಚ್ಚಿಲ್ಲ. ನಾಯಕರು ಬರ್ತಾರೆ ಅಂದಾಗ ಗುಂಡಿಗಳನ್ನ ಮುಚ್ಚಿದ್ರು. ಅವರಿಗೆ ಜನ ಮುಖ್ಯ ಅಲ್ಲ, ಅವರ ನಾಯಕರು ಮುಖ್ಯ. ಅವರಿಗೆ ಅವರ ನಾಯಕರು ಅಲ್ಲಾಡಬಾರದು ಅಷ್ಟೇ. ಕಾಂಗ್ರೆಸ್ ಕಚೇರಿಯಲ್ಲಿ ಬೋರ್ಡ್ ಹಾಕಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ಅವರು ಎಲ್ಲಾ ಕಡೆ ಫ್ಲೆಕ್ಸ್ ಹಾಕಿದ್ರು, ನೋಟಿಸ್ ಇಲ್ವಾ ಅಂತ ಬಿಜೆಪಿ ವಿರುದ್ಧ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ.
ಸರ್ಕಾರ ಜಾರಿಗೆ ತಂದಿರೋ ಅಗ್ನಿಪಥ್ ಯೋಜನೆ ವಿರೋಧಿಸಿ ಬಾಗಲಕೋಟೆಯಲ್ಲಿ ಕರವೇ ಮತ್ತು ಆಪ್ ಕಾರ್ಯಕರ್ತರು ರ್ಯಾಲಿ ನಡೆಸಿದ್ರು. ನಗರದ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಪ್ರತಿಭಟನಾ ರ್ಯಾಲಿ ಕೈಗೊಂಡಿದ್ರು. ಈ ವೇಳೆ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇಷ್ಟೇ ಅಲ್ಲ, ಯೋಜನೆ ಹಿಂಪಡೆಯಲು ಡಿಸಿ ಮೂಲಕ ಪ್ರಧಾನಿಗೆ ಮನವಿ ಮಾಡಿದ್ರು. ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಲಾಭದತ್ತ ಮುಖ ಮಾಡಿದೆ. ಕೇವಲ 1.5 ವರ್ಷದಲ್ಲಿ 40ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಠೇವಣಿ ಇಡಲಾಗಿದ್ದು, ಅರಣ್ಯ ಒತ್ತುವರಿ ತಡೆಯುವಲ್ಲೂ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ಬಗ್ಗೆ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ತಾರಾ ಅನುರಾಧ ಹೇಳಿದ್ದಾರೆ. ಇಂದು ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ಮಾತನಾಡಿದವರು, ನಿಗಮ 50 ವರ್ಷಗಳ ಸ್ವರ್ಣ ಮಹೋತ್ಸವ ಆಚರಿಸುತ್ತಿದೆ. ನಾಳೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಿಎಂ ಬೊಮ್ಮಾಯಿ ಅವರು ಹಾಗೂ ರಾಜ್ಯಪಾಲರು ಪಾಲ್ಗೊಳ್ಳಲಿದ್ದಾರೆ. ನಿಮ್ಮ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ 3 ದಿನಗಳ ಎಜುಕೇಷನ್ ಸಮಿಟ್ ಆಯೋಜಿಸಲಾಗಿದೆ. ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿರೋ ಸಮಿಟ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಸಚಿವರುಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಡಾಕ್ಟರ್ ಕೆ ಸುಧಾಕರ್ ಟಿವಿ9 ಎಜುಕೇಷನ್ ಸಮಿಟ್ಗೆ ಚಾಲನೆ ನೀಡಿದ್ರು. ಅತಿಥಿಗಳಾಗಿ ಸಚಿವ ಬಿಸಿ ನಾಗೇಶ್, ರಾಜ್ಯಸಭೆ ಸದಸ್ಯ ಖ್ಯಾತ ನಟ ಜಗ್ಗೇಶ್ ಭಾಗವಹಿಸಿದ್ರು. 10 ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಸಮಿಟ್ನಲ್ಲಿ ಪಾಲ್ಗೊಂಡಿದ್ವು. ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದ್ದು ಯಾಕೆ? ಕಾಡಾನೆಗಳ ರನ್ನಿಂಗ್ ರೇಸ್ ನೋಡಿ ಜನರ ಶಿಳ್ಳೆ ಕೇಕೆ. ಪಿಡಿಒಗೆ ಗ್ರಾಮಸ್ಥರಿಂದ ಕ್ಲಾಸ್, ಅಧ್ಯಕ್ಷನಾಗಲು ನಡೆದಿದ್ದ ಕಿಡ್ನಾಪ್. ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಅದು ಕೂಡ ಲಾಟರಿ ಮೂಲಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ ಬಳಿ ಗಲಾಟೆಯಾಗಿದೆ. ಕಾಂಗ್ರೆಸ್ನ ಓರ್ವ ಜೆಡಿಎಸ್ಗೆ ದ್ರೋಹ ಮಾಡಿದ್ದಾರೆಂದು ಬಡಿದಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ಗೆ ಸೇರಿದ ಕಾರು, ಬೈಕ್ ಜಖಂ ಆಗಿವೆ. ಮುಖ್ಯ ರಸ್ತೆಯಲ್ಲಿ ಕಾಡಾನೆಗಳ ಹಿಂಡು ರನ್ನಿಂಗ್ ರೇಸ್ ಮಾಡಿದಂತೆ ಮಾಡಿವೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮದಲ್ಲಿ ಕಾಡಾನೆಗಳು ಹಿಂದೆ ಮುಂದೆ ನೋಡದೆ ಓಡಿವೆ. ಕಾಡಾನೆಗಳು ಓಡುತ್ತಿದ್ದಂತೆ ಆನೆಗಳ ಹಿಂದೆ ಜನ ಓಡಿ ಕೇಕೆ ಹಾಕಿದ್ದಾರೆ. ಇನ್ಕೆಲ ವಾಹನ ಸವಾರರು ಆನೆಗಳನ್ನ ನೋಡಿ ಆತಂಕಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತುಮ್ಮರಮಟ್ಟಿ ಗ್ರಾಮಸ್ಥರು ಅನಕವಾಡಿ ಗ್ರಾಮ ಪಂಚಾಯಿತಿ ಪಿಡಿಒಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಕ್ಕೆ ಗ್ರಾಮಸ್ಥರು ಪಿಡಿಒಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕ ಶೌಚಾಲಯಗಳನ್ನು ಸರಿಯಾಗಿ ನಿರ್ಮಾಣ ಮಾಡಿಲ್ಲ, ಇತರೆ ಮೂಲಭೂತ ಸೌಲಭ್ಯ ಕೆಲಸ ಸರಿಯಾಗಿಲ್ಲ ಅಂತ ತುಮ್ಮರಮಟ್ಟಿಯಲ್ಲಿ ನಡೆದ ಗ್ರಾಮ ಸಭೆ ವೇಳೆ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿಬಂದಿದೆ. ಅದು ಕೂಡ ಅಧ್ಯಕ್ಷನಾಗಬೇಕಿದ್ದವರನ್ನ ಕಿಡ್ನಾಪ್ ಮಾಡಿ ಮೈಸೂರಿನ ಲಾಡ್ಜ್ನಲ್ಲಿ ಕೂಡಾಕಿ ಚುನಾವಣೆ ನಂತರ ಬಿಟ್ಟಿದ್ದಾರಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತ್ಯ ಸೇರಿ 7 ಜನರ ವಿರುದ್ಧ ಬೆಸಕರಹಳ್ಳಿ ಠಾಣೆ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒಗೆ ಚುನಾವಣೆ ವಂಚಿತ ಚಲವರಾಜು ಎಂಬುವರು ದೂರು ನೀಡಿದ್ದಾರೆ. ಮೇ 30ರಂದು ನಿನ್ನನ್ನೇ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಚಲವರಾಜುವನ್ನ ಕಿಡ್ನಾಪ್ ಮಾಡಿದ್ರಂತೆ.